ಕಾಸರಗೋಡು ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಚಂದ್ರಗಿರಿ ಕೋಟೆ ಪರಿಸರದಲ್ಲಿರುವಂತಹ ಐತಿಹಾಸಿಕ ಕಾರ್ಣಿಕ ಉಳ್ಳಂತಹ ರಾಮಕ್ಷತ್ರಿಯ ರಾಮರಾಜ ಕ್ಷತ್ರಿಯ ಕೋಟೆಯಾರ್ ಸಮಾಜದ ಪ್ರತಿಷ್ಠಿತ ಚಂದ್ರಗಿರಿ ಕೊಪ್ಪಲು ಶ್ರೀ ಮಹಾಮಾಯಿ ಶ್ರೀ ಅಮ್ಮನವರ ದೇವಾಲಯದ 55ನೇ ಪ್ರತಿಷ್ಠಾ ಮಹೋತ್ಸವ ಬ್ರಹ್ಮಶ್ರೀ ಅರವತ್ತ ಪದ್ಮನಾಭ ತಂತ್ರಿಗಳ ಉಪಸ್ಥಿತಿಯಲ್ಲಿ ಕೀಕಂಗೋಡು ಪಣ್ಣಿಪಾಲಿ ಬ್ರಹ್ಮಶ್ರೀ ಶ್ರೀಧರ ಕಾಯರ್ ತಾಯರ ನೇತೃತ್ವದಲ್ಲಿ ಚಂದ್ರಗಿರಿ ಅವಿನಾಶ್ ಭಟ್ಟ ಇವರ ಸಹಭಾಗಿತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸರ್ವ ಭಕ್ತರ ಕರೆಗೆ ಓಗೊಟ್ಟು ಸರ್ವರ ಕಷ್ಟಗಳನ್ನು ಪರಿಹರಿಸುವ ಕುಲದೇವರಾದ ಕೊಪ್ಪಲು ಶ್ರೀ ಮಹಾಮಾಯಿ ಅಮ್ಮನವರು ಕಾರಣಿಕದ ಕೊಪ್ಪಳುಗುಳಿಗ ಎಂದೇ ಪ್ರಸಿದ್ಧವಾದ ಕೊಪ್ಪಲು ಕಾರ್ಯಕಾರ ವಿಷ್ಣುಮೂರ್ತಿ ರಕ್ತೇಶ್ವರಿ ಗುರುಬ್ರಹ್ಮ ಕುಲನಾಗ ಹಾಗೂ ಧೂಮಾವತಿ ಧರ್ಮದೈವ ಎಂಬಿ ಉಪದೇವತೆಗಳ ನೆಲೆವೀಡಾದ ಚಂದ್ರಗಿರಿ ಕೊಪ್ಪಲು ಶ್ರೀ ಮಹಾಮಾಯಿ ಅಮ್ಮನವರ ದೇವಾಲಯದಲ್ಲಿ 2026 ಏಪ್ರಿಲ್ 3ರಿಂದ 5ರ ತನಕ 55ನೇ ಪ್ರತಿಷ್ಠಾ ಮಹೋತ್ಸವ ಪ್ರತಿಷ್ಠಾ ವಾರ್ಷಿಕೋತ್ಸವದ ಅಂಗವಾಗಿ ಕುಲಪುರೋಹಿತರಾದ ನಾಗೇಶ್ ಭಟ್ ತಳ್ಳಾನಿ ಅಂತರ ಪೌರೋಹಿತ್ಯದಲ್ಲಿ ಸ್ವಜಾತಿ ಬಾಂಧವರ ವಟುಗಳಿಗೆ ಸಾಮೂಹಿಕ ಉಚಿತ ಬ್ರಹ್ಮೋಪದೇಶ ಹರಿಸೇವೆ ಮತ್ತು ಧರ್ಮದೈವಗಳ ಕೋಲ ಯಶಸ್ವಿಯಾಗಿ ಜರುಗಿತು. ಚಂದ್ರಗಿರಿ ಕೊಪ್ಪಲು ಶ್ರೀ ಮಹಾಮಾಯಿ ಅಮ್ಮನವರ ದೇವಾಲಯದಲ್ಲಿ ಸರ್ವ ಸಮುದಾಯದವರು ಶ್ರದ್ಧಾಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಾ ಇರುವ ಕೊಪ್ಪಲು ಕಾರ್ಯಕಾರ ಎಂದೇ ಪ್ರಖ್ಯಾತವಾಗಿರುವ ಕೊಪ್ಪಳುಗುಳಿಗನ ಕೋಲ ಅತ್ಯಂತ ಕಾರ್ಣಿಕ ಪ್ರಸಿದ್ಧವಾಗಿದೆ. ಊರ ಪರವೂರ ಭಕ್ತರು ಕೇರಳ, ಕರ್ನಾಟಕ ಹಾಗೂ ವಿದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಕೊಪ್ಪಲು ಕಾರ್ಯಕಾರನ ದರ್ಶನಕ್ಕಾಗಿ ಸರ್ವ ಇಷ್ಟಾರ್ಥ ಸಿದ್ಧಿಯನ್ನು ಪೂರೈಸುವುದಕ್ಕಾಗಿ ಕೊಪ್ಪಲು ಕಾರ್ಯಕಾರನನ್ನ ನೆನಪಿಸಿ ಆಗಮಿಸುತ್ತಾರೆ. ಚಂದ್ರಗಿರಿ ಕೋಟೆ ಐತಿಹಾಸಿಕ, ಧಾರ್ಮಿಕ, ಚಾರಿತ್ರಿಕ ಪ್ರವಾಸ ಕೇಂದ್ರವಾಗಲಿದೆ ಎಂದು ಬೆಂಗಳೂರಿನ ದೇವನಹಳ್ಳಿಯ ಆಕಾಶ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಬ್ರಿಜೇಶ್ ಕೆ ಅವರು ವಿದ್ವತ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದರು. ದೇವಾಲಯದ ಸಮಿತಿಯ ಅಧ್ಯಕ್ಷ ಕೆ ಲೋಕೇಶ್ ಕೊಪ್ಪಲು ಅಧ್ಯಕ್ಷತೆಯನ್ನ ವಹಿಸಿದ್ರು. ಸುರತ್ಕಲ್ನ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಪಿ, ಮಂಗಳೂರು ಅಬಕಾರಿ ಅಧೀಕ್ಷಕಿ ಶೋಭಾ ರಾಮಚಂದ್ರ, ಕೇರಳ ತಿಯಾ ಮಹಾಸಮಾಜದ ರಾಜ್ಯಾಧ್ಯಕ್ಷ ಗಣೇಶ್ ಅರಮಂಗಣ, ಕಾಸರಗೋಡು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕೇರಳ ರಾಜ್ಯ ಘಟಕದ ಅಧ್ಯಕ್ಷ ಶಿವರಾಮ್ ಕಾಸರಗೋಡು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕುಟುಂಬದಲ್ಲಿ 75 ವರ್ಷ ಪೂರೈಸಿದವರಿಗೆ ಸನ್ಮಾನ, ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ, ಗೌರವ ಡಾಕ್ಟರೇಟ್ ಪದವಿ ಪಡೆದವರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಪ್ರತಿಭಾ ಪುರಸ್ಕಾರವಿತ್ತು. ಸ್ಮರಣಿಕೆ, ಶಾಲು, ಫಲಪುಷ್ಪ, ನಗದು ಗೌರವದೊಂದಿಗೆ ಅಭಿನಂದಿಸಲಾಯಿತು. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆ, ಚಲನಚಿತ್ರ, ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಲಾಯಿತು.